ಕೋರ್ಟ್ಗೆ ಮೊಗ್ಗಿನ ಮನಸ್ಸಿನ ನಟಿ ಶುಭಾ ಪೂಂಜಾ ತೆರಳಿದ್ದಾರೆ. ಪತಿಯಿಂದ ಬೇರ್ಪಡ್ತಾ ಇದ್ದಾರೆ ನಟಿ ಶುಭಾ ಪೂಂಜಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ವಿಚ್ಛೇದನ ಕೋರಿ ಫ್ಯಾಮಿಲಿ ಕೋರ್ಟ್ನಲ್ಲಿ ನಟಿ ಶುಭಾ ಪೂಂಜಾ ಅರ್ಜಿ ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ನಟಿ ಶುಭಾ ಪೂಂಜಾ ಹಾಜರಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಟಿ ಶುಭಾ ಪೂಂಜಾ ಜೊತೆ ಪತಿ ಸುಮಂತ್ ಕೂಡ ಹಾಜರಾಗ್ತಾರೆ ಅನ್ನೋ ನ್ಯೂಸ್ ಇದೆ. ಶಾಂತಿನಗರ ಫ್ಯಾಮಿಲಿ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ. ಮೂರನೇ APJF ಕೋರ್ಟ್ ಹಾಲ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ವಿಚ್ಛೇದನ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅವರು ಅವರವರ ವರ್ಷನ್ಗಳನ್ನು ಶೇರ್ ಮಾಡ್ತಾರೆ. ಓಕೆ, ಶುಭಾ ಪೂಂಜಾ ಈಗ ಯಾಕೆ ಇದು ಸುದ್ದಿ? ಅರೆ ಅವ್ರವ್ರ ಜೀವನ ಅಂತ ಅನ್ಬೋದು. ಆದರೆ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಾಗ ಸಹಜವಾದಂಥ ಒಂದು ಕುತೂಹಲ ಇದ್ದೇ ಇರುತ್ತೆ ಮತ್ತು ಇದು ಸಹಜ, ತೀರಾ ಸಹಜ. ಯಾವುದು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಂಥವರ ಪರ್ಸ್ನಲ್ ಮ್ಯಾಟ್ರ್ ಇರ್ಬೋದು, ಪ್ರೊಫೆಷ್ನಲ್ ಮ್ಯಾಟ್ರ್ ಇರ್ಬೋದು, ಅದು ಮುನ್ನೆಲೆಗೆ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ವಿಚಾರವನ್ನು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ಶುಭಾ ಪೂಂಜಾ ಅವರು ತಮ್ಮ ಮೊದಲ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ವಿಚ್ಛೇದನದ ಸುದ್ದಿ ಬಗ್ಗೆ ಮೌನ ಮುರಿದಿದ್ದಾರೆ ಶುಭಾ ಪೂಂಜಾ. ನಮ್ಮ ವೈಯಕ್ತಿಕ ಜೀವನದ ಖಾಸಗಿತನವನ್ನು ಗೌರವಿಸಿ, ಪ್ಲೀಸ್ ರೆಸ್ಪೆಕ್ಟ್ ಮೈ ಪ್ರೈವಸಿ. ಸಮಯ ಬಂದಾಗ ನಾನೇ ಎಲ್ಲವನ್ನು ಹಂಚಿಕೊಳ್ತೇನೆ. ಇದು ಬಹಳಷ್ಟು ಸೆಲೆಬ್ರಿಟಿಗಳಿಗೆ ಆಗುವಂಥ ಒಂದು ಇರ್ಸುಮುರ್ಸು. ಅಲ್ಲಿವರೆಗೂ ನನಗೂ ಸುಮಂತ್ಗೂ ಒಂದು ಅವಕಾಶ ಕೊಡಿ, ಇನ್ಸ್ಟಾ ಖಾತೆಯಲ್ಲಿ ಮನವಿ ಮಾಡಿದ್ದಾರೆ ನಟಿ ಶುಭಾ ಪೂಂಜಾ. ನಾವು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡೋಣ. ದಟ್ಸ್ ದೇರ್ ಪರ್ಸ್ನಲ್ ಮ್ಯಾಟರ್. ಆದರೆ ಸದ್ಯಕ್ಕಿಷ್ಟು ಅವರು ವಿಚ್ಛೇದನಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಸುದ್ದಿ. ಒಟ್ಟಿನಲ್ಲಿ ಎಲ್ಲವೂ ಶುಭವಾಗಲಿ ಶುಭಾ ಪೂಂಜಾ ಅವರೇ. ಅದು ನಿಮಗೆ ವಿಚ್ಛೇದನ ಸಿಗೋದ್ರಿಂದ ಒಳ್ಳೆಯದಾಗತ್ತೋ ಅಥವಾ ಒಟ್ಟಾಗಿದ್ದರೆ ಆಗುತ್ತೋ, ಅದು ಲೆಫ್ಟ್ ಟು ಯು. ದಟ್ ಈಸ್ ಲೆಫ್ಟ್ ಟು ಯು. ನೀವು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡು ಸಿನಿಮಾಗಳನ್ನು ಮಾಡಿರೋದ್ರಿಂದ, ಬಹಳಷ್ಟು ಅಭಿಮಾನಿಗಳನ್ನು ಸಂಪಾದಿಸಿರೋದ್ರಿಂದ ಆ ಸುದ್ದಿ ಸಹಜವಾಗೂ ನಿಮ್ಮ ಅಭಿಮಾನಿಗಳಿಗೆ ಒಂದು ಅವಶ್ಯಕತೆ ಇರುವಂಥ ಸುದ್ದಿ ಇರಬಹುದು ಮತ್ತು ನಾವು ಕೂಡ ನಿಮ್ಮ ಪ್ರೈವೇಸಿಯನ್ನು ಗೌರವಿಸ್ತೀವಿ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಅರುಣ್, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ, ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಲಾದಾಗ ಬಹಳ ಅವರಿಗೂ ಕೂಡ ಇರ್ಸುಮುರ್ಸು ಆಗುವಂಥ, ನಾವು ಕೂಡ ಬಹಳಷ್ಟು ಪ್ರಾಬ್ಲಮ್ ಮಾಡಿಬಿಟ್ಟಿರ್ತೀವಿ ಅವರಿಗೆ. ಎಲ್ಲ ಟೈಮಲ್ಲೂ ಅವ್ರಿಗೆ ನಾವು ಮೈಕ್ ಹಿಡಿದು ಏನು ಕಾರಣ ಅಂತ ಇರ್ಸುಮುರುಸು ಆಗದೆ ಈ ಸುದ್ದಿನ ಹಿಂಗೆ ನಮ್ಮ ವೀಕ್ಷಕರಿಗೆ, ಅವರ ಅಭಿಮಾನಿಗಳಿಗೆ ತಿಳಿಸ್ಬೋದು ಅಂತೀರಿ. ಪ್ಲೀಸ್ ಗೋ ಹೆಡ್. ರಾಘವ್ ಸೂರ್ಯ, ಏನಂದ್ರೆ ನಟಿ ಶುಭಾ ಪೂಂಜಾ ಅವರು ಕಳೆದ ವಾರ ಮತ್ತೆ ಅವರ ಪತಿಯಾದಂತ ಸುಮಂತ್ ಬಿಲ್ಲವ್ ಏನಿದ್ದಾರೆ, ಸೊ ಅವರು ಇಬ್ರು ಸೇರ್ಕೊಂಡು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದು ಬೇರೆ ಆಗೋದಕ್ಕೆ ಒಂದು ಫ್ಯಾಮಿಲಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಅವತ್ತು ನಡೆದಿತ್ತು, ಮತ್ತೆ ಇವತ್ತು ಸಹ ಅರ್ಜಿ ವಿಚಾರಣೆ ಇತ್ತು. ಆದ್ರೆ ಇವತ್ತು ಕೋರ್ಟ್ಗೆ ಅವರು ಒಂದು ಕಾಲಾವಕಾಶವನ್ನ ಕೇಳ್ಕೊಂಡಿರುವಂತದ್ದು. ಇವತ್ತು ಕೋರ್ಟ್ಗೆ ಅವರು ಸದ್ಯಕ್ಕೆ ಏನೋ ಬಂದಿಲ್ಲ, ಆದ್ರೆ ಸಂಜೆವರೆಗೂ ಏನಾದ್ರು ಬರ್ಬೋದು ಸಾಧ್ಯತೆ ಇರುವಂತ ಸಾಧ್ಯತೆ ಇರೋದು. ಆದ್ರೆ ಇಲ್ಲಿವರೆಗೂ ಸಹ ಅವ್ರು ಕೋರ್ಟ್ಗೆ ಬಂದಿಲ್ಲ. ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಸಹ ಶುಭಾ ಪೂಂಜಾ ಅವರು ಹಾಕಿರುವಂತದ್ದು. ಅಂದ್ರೆ ಈ ರೀತಿ ಮಾಧ್ಯಮದಲ್ಲಿ ಎಲ್ಲರೂ ಕಡೆ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ನಟಿ ಶುಭಾ ಪೂಂಜಾ ಅವರು ಒಂದು ರೆಸ್ಪಾನ್ಸ್ ಅನ್ನ ಮಾಡಿರುವಂತದ್ದು. ನಾನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು ಚಿತ್ರರಂಗಕ್ಕೆ ಕಾಲಿಟ್ಟಿಂದಲೂ ಸಹ ಸಾಕಷ್ಟು ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ. ಮತ್ತೆ ಅದೇ ರೀತಿ ನಾವು ಮಾಧ್ಯಮದವರು ಇರ್ಬೋದು ಮತ್ತೆ ಅಭಿಮಾನಿಗಳೆಲ್ಲರೂ ಸಹ ಒಂದು ಪ್ರೈವಸಿಯನ್ನ ಕಾಪಾಡ್ಕೋಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಯಾಕೆ ಈ ವಿಚಾರ ಅವ್ರಿಗೆ ಬಂತು, ಮತ್ತೆ ತನ್ನ ಖಾಸಗಿ ಅಂದ್ರೆ ಅವರ ಒಂದು ಪರ್ಸನಲ್ ಲೈಫ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳನ್ನ ಕರೆದು ನಾನು ಮಾತನಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮ್ ಮೂಲಕ ಹೇಳ್ಕೊಂಡಿರುವಂತದ್ದು ರಾಘವ್ ಸೂರ್ಯ. ಹಾಗಾಗಿ ಸದ್ಯಕ್ಕೆ ಏನಾದ್ರೂ ಮಾಧ್ಯಮಗಳಿಗೆ ಮತ್ತೆ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಅವರು ಅಪೀಲ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇದು ಪರ್ಸನಲ್ ಆಗಿರೋದ್ರಿಂದ ಇದರಲ್ಲಿ ಮೀಡಿಯಾಗಳಿರ್ಬೋದು ಮತ್ತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರ್ಬೋದು, ಅವರು ಹೆಚ್ಚಾಗಿ ಪ್ರಚಾರ ಮಾಡೋದು ಬೇಡ. ಇದು ಒಂದು ಖಾಸಗಿ ಬದುಕು. ಹಾಗಾಗಿ ನಾವು ನಮ್ಮ ಖಾಸಗಿ ಬದುಕನ್ನ ನೀವೆಲ್ಲರೂ ಸಹ ಗೌರವ ಮಾಡಬೇಕು, ಮತ್ತೆ ಅದನ್ನ ಪ್ರೈವೇಸಿ ಆಗಿ ಇಡೋಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಸಹ ಅವರು ಒಂದು ಪೋಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಅವರು ಕೋರ್ಟ್ಗೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು, ಆದ್ರೆ ಅವರು ಕೋರ್ಟ್ಗೆ ಸದ್ಯಕ್ಕೆ ಬಂದಿಲ್ಲ. ಅವರು ವಕೀಲರ ಮೂಲಕ
ಏನೋ ಸಂಜೆ 5 ಗಂಟೆ ಒಳಗಡೆ ಬರಬಹುದು ಅನ್ನೋ ಚಾನ್ಸಸ್ ಇದೆ. ಆದ್ರೆ ಅದಕ್ಕೆ ಯಾವ್ದೇ ರೀತಿಯ ಕನ್ಫರ್ಮೇಶನ್ ಇಲ್ಲ, ಯಾಕಂದ್ರೆ ವಕೀಲರ ಮೂಲಕ ಅವರು ಹಾಜರಾಗಬಹುದು ಅಥವಾ ವಕೀಲರು ಹಾಜರಾಗಿ ಆ ಮುಂದಿನ ದಿನಾಂಕವನ್ನ ತೆಗೆದುಕೊಳ್ಬಹುದು. ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಅರುಣ್.